ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್. ನಾನು ಇವಾಗ ಬಂದಿದ್ದೀನಿ ನಮ್ಮ ಅತ್ತೆ ಮನೆಗೆ. ಈಗ ನಮ್ಮ ಅತ್ತೆಗೆ ಒಂದು ಕ್ವಶನ್ ಕೇಳೋ ಮುಖಾಂತರ ನಾನು ವಿಡಿಯೋನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೈಟ್ಸ್ ಆನ್. ಈಗ ಆ್ಯಕ್ಚುಲಿ ನೋಡಿ, ನಾನು ಹೆಂಡತಿ ಬಿದ್ದು ಒದ್ದಾಡ್ತಾಳೆ. ನಾವು ಹಳ್ಳಿ ಭಾಷೆ ಹೇಳ್ಬೇಕು ಅಂದ್ರೆ ದನ ತಿನ್ನಂಗೆ ತಿಂದು ಡೆಡ್ ಬಾಡಿ ಬಿದ್ದಂಗೆ ಬಿದ್ದೋಳೆ. ನೋಡಿ, ನನ್ನ ಮಗಂಗೆ ಕಲ್ಲಂಗಡಿ ಹಣ್ಣು ಬೇಕಂತೆ. ತಗೋ ಐದು ತಗೋಬಾರ. ಈಗ ನಮ್ಮ ಅತ್ತೆ ನಾವು ಕ್ವಶನ್ ಕೇಳ್ತೀನಿ ಅಂತಿದ್ದಕ್ಕೆ ಹೊಟ್ಟೆ ನನ್ನ ಮಗಂದು ಕ್ರಯಸ್ ಕೊಡ್ಸ್ಬಿಟ್ಟು ದುಡ್ಡು ವೇಸ್ಟ್ ಮಾಡಿದ್ಯಾ ಅಂತ. ಹ್ಞೂ, ನಿಜ. ಮತ್ತೆ 40 ರೂಪೀಸ್ ವೇಸ್ಟ್ ಆಯ್ತು ನಂದು. ಚಾಕು ಕೊಡ್ತಾ ಇಲ್ಲ, ಚಾಕು ಕೊಡ್ತಾರೆ ಅಂತ ಹೇಳ್ತಾನೆ. ಕಲ್ಲಂಗಡಿ ತುಂಬಾ ದೊಡ್ಡ ಕಲ್ಲಂಗಡಿ ಅಂತ ಅನ್ಕೊಟ್ಟವ್ರೆ, ತಿನ್ನಿ ಅಂತ. ಇದನ್ನ ಹೆಂಗೆ ಗೊತ್ತಾ, ಚಾಕು ಇದು ಏನೋ ಸ್ಪೂನೆಲ್ಲ ಹಂಗೆ ತಿನ್ಬಿಡ್ಬೋದು. ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ನಮ್ಮ ಅತ್ತೆನ ಕ್ವಶನ್ ಕೇಳ್ತೀನಿ ಅಂತಿದ್ದಂಗೆ ಎಸ್ಕೇಪ್ ಆಗ್ಬಿಡು. ಏನ್ ಕ್ವಶನ್ ಕೇಳ್ಬೇಕು ಅನ್ಕೊಂಡಿದ್ಯಾ? ಈಗ ಏನ್ ತಿಂತಾ ಇದೀರಾ ಇದನ್ನ ಈ ರೇಂಜಿಗೆ? ಫನ್ನಿಯಾಗಿ ನಮ್ಮ ಅತ್ತೆನ ಕ್ವಶನ್ ಕೇಳ ಒಂದಷ್ಟು ಕ್ವಶನ್ಸ್ ಕೇಳ್ಬೇಕು ಅಂತ ಅನ್ಕೊಂಡವ್ರಂತ ನವೀನ್. ಪೃಥ್ವಿನ ಒಂದ್ ಕ್ವಶನ್ ಕೇಳ್ತಾರೆ ಹಂಗೆ. ಹಾನೆಸ್ಟ್ ಆಗಿ ಹೇಳ್ಬೇಕು. ಪಟ್ ಅಂತ ಹೇಳ್ಬೇಕು. ತಟ್ ಅಂತ ಹೇಳಿ ಅಂತ ಯಾವ್ದೋ ಚಾನಲ್ ಬರ್ತದಲ್ಲ, ಹಂಗೆ ಏನ್ ಹೇಳೋ ತಟ್ ಅಂತ ಹೇಳ್ಬೇಕು. ಎಷ್ಟನೋ ಭಾವ ಎಷ್ಟನೋ ಹಂಗೊಳಂಗಿಲ್ಲ. ಒಬ್ರನ್ನ ಹೇಳ್ಬೇಕು, ಓನ್ಲಿ ಒಬ್ರನ್ನ ಮಾತ್ರ. ಹೇಳ, ನಿಜ ಹೇಳ, ಆನೆಸ್ಟ್ ಆಗಿ ಹೇಳ್ಬೇಕು. ಆನೆಸ್ಟ್ ಆಗಿ ಹೇಳು. ಅದನ್ನ ಹೇಳ್ಬೇಕು ಅಷ್ಟೇ. ಇದು ಹೇಳಕ್ಕಿಂತ ಮುಂಚೆ ಒಂದು ಹೇಳ್ಬಿಟ್ಟೆ. ರಮ್ಯಾ ಕಲಾತ್ರ ಸ್ವಲ್ಪ ಹುಷಾರಾಗಿ ಮಾತಾಡುತ್ತೀಲ್ಲ ಅದಕ್ಕೆ ಬಿಡು. ನನ್ಗೆ ಗೊತ್ತ, ನನ್ನ ಮತ್ಸರ ಆಯ್ತು, ನನ್ನ ಬಾಬಾಯ್ದ ಗಾನ ಇಷ್ಟ ಅಂತ ಬಿಡು. ಅವನು ನನ್ನ ತಮ್ಮ. ನೀವು ನೆನ್ನೆ ಮೊನ್ನೆ ಬಂದಿರೋರು. ನೀವು ನೆನ್ನೆ ಮೊನ್ನೆ ಬಂದಿರೋರು. ಎಷ್ಟು ಈ ತಾಡ್ರಿ ಇಲ್ಲಿ ಬಂದ್ರು, ಮತ್ತೆ ಬಂದ್ರು. ಓಡೋಗ್ಬೇಡಿ ಇಲ್ಲ ರೀ. ಈಗ ನಿಮ್ಗೆ ಮಗಳು ಇಷ್ಟನೋ ಹಳ್ಳಿ ಇಷ್ಟನೋ? ಈಗ ಅಲ್ಲ, ಜಾಸ್ತಿ ಯಾರು ಇಷ್ಟ? ಎಂಥದ್ದು ಇಲ್ಲ, ಒಬ್ರು ಹೇಳ್ಬೇಕು. ನಮ್ಮ ಅತ್ತೆಗೇನಾದ್ರು ಹೋಗ್ಬಿಟ್ಟು ನಿಮ್ಮ ಮಗ ಇಷ್ಟನ ನಾನು ಇಷ್ಟನ ಅಂದ್ರೆ ಅವ್ರು ಅಫ್ಕೋರ್ಸ್ ಮಗ ಅಂತಾನೆ ಅಂತಾರೇನು ಅಲ್ವಾ? ಮಗನೇ ಜಾಸ್ತಿ ಇಷ್ಟ ಆಗೋದು. ಅಮ್ಮ ನಿಂಗೆ ಅಂದ್ರು ನಾವು ಅಳಿಯನ್ಕಿಂತ ಒಂದ್ ಕೈ ಜಾಸ್ತಿ ನಾನು ಇಷ್ಟ ಇಲ್ವಾ? ನನ್ನ ಮಗಳನ್ನ ಕೇಳಿಸ್ಕೊಳ್ಳಿ. ನನ್ನ ಮಗಳನ್ನ ನಾನು ಹೊತ್ತು ಸಾಕಿರೋ ಮಗಳನ್ನ ಅಷ್ಟು ಜೋಪಾನವಾಗಿ ಸಾಕತ್ತವ್ರಿಗೆ ನಮ್ಮ ಮಳಿಯ ಅವ್ರನ್ನ ಹೆಂಗ್ ನಾನು ಬಿಟ್ಕೊಡೋಣ ಅಂತ ಅವರು ಹೇಳ್ತಾ ಇಲ್ಲ. ಏನಮ್ಮ? ಬಿಡಕ್ಕಾಗಲ್ವಾ? ಈಗ ಇನ್ನೊಂದು ಕ್ವಶನ್ ಕೇಳ್ತಾರೆ. ಈಗ ಹಿರಿಯಡಿ ಮಹೇಶ್, ಕಿರಿಯಡಿ ಮಹೇಶ್ ಎರಡು ಕಣ್ಗಳು. ಯಾರಿಷ್ಟ? ಆಮೇಲೆ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಸೊಸೆ ಇಷ್ಟನೋ ಇಬ್ರು ಹಳ್ಳಿ ಮಕ್ಕಳು ಇಷ್ಟನೋ? ಓ, ಇವ್ ನೋಡು, ಯಾರು ಸೊಸೆ? ಅವ್ನು ನಳಿಸ್ಬೇಡಿ ಕಣ್ರಿ ವಿಡಿಯೋದಲ್ಲಿ, ಬರೀ ಅವ್ನು ನಳದೆ. ರಕ್ಷಿತಾ ಅತ್ತೆ ಸೊಸೆ. ಸೊ ಈಗ ಸೊಸೆ ಇಷ್ಟನಾ ಅಳಿ ಮಕ್ಳು ಇಷ್ಟನಾ? ನಮ್ಮಮ್ಮ ಯಾರನ್ನಾರು ಒಬ್ರು ಆಟದಿಂದ ಕ್ಯಾನ್ಸಲ್. ಇವ್ರು ಪರ್ಟಿಕ್ಯುಲರ್ ಆಗಿ ಒಂದ್ ಹೇಳಲ್ಲ, ಅವರು ಎರಡು ಮಗಳನ್ನು ಬಿಟ್ಕೊಡಲ್ಲ, ಸೊಸೆನೂ ಬಿಟ್ಕೊಡಲ್ಲ. ಹೌದು, ಯಾರನ್ನು ಬಿಟ್ಕೊಡಕ್ ಆಗದೇ ಇಲ್ಲ. ಒಂದೇ ವಾಕ್ಯದಲ್ಲಿ ಒಬ್ರು ಮಾತ್ರ ಸೆಲೆಕ್ಟ್ ಮಾಡಿ ಅಂತ ನಾನು ಹೇಳಿರೋದು. ಖಂಡಿತ ನಾನು ಆರಿಸಿ ಮಾಡೋದೇ ಇಲ್ಲ. ನವೀನ್, ನೀನು ಹೋಗಿ ಹೋಗಿ ನಮ್ಮಮ್ಮ ಯಾರನ್ನು ಬಿಟ್ಕೊಡಲ್ಲ. ಈ ಹುಡುಗರು ನೋಡಿ ಫ್ರೆಂಡ್ಸ್, ಇಲ್ಲಿ ನನ್ನ ಮಗನಂತೂ ಯಪ್ಪ ದೇವ್ರೆ, ಕಿತಾಪತಿ ಗಂಡ್ಸು.
ಕಿತಾಪತಿ ಗಂಡಸು ಏ ಕಿತಾಪತಿ ಗಂಡ್ಸು ಬಂಟು. ಫ್ರೆಂಡ್ಸ್ ನಮ್ಮಮ್ಮ ಗಿನ್ ಮಾಡಿದ್ರು, ಸಖತ್ತಾಗಿದೆ. ಕೇಕ್ ತರನೇ ಇದೆ. ಪೃಥ್ವಿ ತಿಂದ? ಒಂಚೂರು ಜೋರಾಗಿ ಮಾತಾಡು. ಊಟ ಆದ್ಮೇಲೆ ತಿಂತಾನಂತೆ ಪೃಥ್ವಿ. ನಿಂಗೆ ಸೊಸೆ ಇಷ್ಟನಾ? ರಕ್ಷಿತಾ ಅತ್ತೆ ಸೊಸೆ, ಪಪ್ಪ ಅಳಿಯ. ಸೊ ಅಳಿಯ ಇಷ್ಟನಾ, ರಕ್ಷಿತಾ ಅತ್ತೆ ಇಷ್ಟನಾ, ಸೊಸೆ ಇಷ್ಟನಾ? ನಮ್ಮ ಅಥರ್ವಂಗ್ ಸೊಸೆ. ಯಾಕೆ ನವೀನ್ ಅಳಿಸ್ತೀರ? ಅವ್ನು ಹೆಂಗೋ ಆಟ ಕೊಡು ನವೀನ್. ಎಲ್ಲರೂ ಇಷ್ಟನಾ? ಇಲ್ಲಿ ಆಕ್ಚುಲಿ ನಾನು ಈಗ ರಕ್ಷಿತಾ ಶಿವು ಎಲ್ಲ ಇರ್ತಾರೆ, ಅವ್ರಿಗೂ ಕ್ವಶನ್ ಕೇಳವ ಫನ್ನಿ ಆಗಿ ಅಂತ ಬಂದೆ. ಬಟ್ ರಕ್ಷಿತಾ ಶಿವಕುಮಾರ್ ಎಲ್ಲೋದ್ರು? ಟೆಂಪಲ್ ಹೋಗಿದಾರಂತೆ. ಟೆಂಪಲ್ ತರ್ಸ್ದೆ. ನೋಡೋಣ, ನಾವು ಹೋಗೋಷ್ಟ್ರಲ್ಲಿ ಬಂದ್ರೆ ಅವ್ರು ಕೇಳವ. ಇಲ್ಲಿ ನನ್ನ ಭಾವ ಇದಾವಪ್ಪ, ಇಲ್ಲಿ ಭಾವಂಗ್ ಬೇಜಾರಾಗ್ತದೆ ಅಂದ್ಬಿಟ್ಟು ಅಕ್ಕ ಅಂದ. ಓಕೆ, ಬಾಬುಗ್ ಬೇಜಾರಾಯ್ತದೆ ಅಂತ ಅಲ್ಲ, ಅಲ್ಲ ಅಕ್ಕನ ಬೇಜಾರಾಗ್ತದೆ ಅಂತ. ಹಂಗಲ್ಲ ಕಣ್ರಿ. ಈಗ ನಿಮ್ಮ ಕಡೆಯವ್ರಿಗೆ ಹೋಗ್ಬಿಟ್ಟು ನಾನಿಷ್ಟನಾ ರಮ್ಯಾ ಇಷ್ಟನಾ ಅಂದ್ರೆ ಅಫ್ಕೋರ್ಸ್ ಅಲ್ವಾ ಪೃಥ್ವಿ? ಅವ್ರ ಕಡೆಯವರೆಲ್ಲ ಅವ್ರನ್ನೇ ಹೇಳೋದು, ನನ್ನನ್ನು ಹೇಳ್ಬಿಡ್ತಾರ ಅವರು. ಯಾವುದೇ ಕಾರಣಕ್ಕೂ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ಸೊ ಈಗ ನಾನು ಹೆಂಡತಿಗೆ ಕೇಳ್ತೀನಿ ಕ್ವಶನ್ನ. ಹೇಳಿ ಕೇಳಿ. ಈಗ ನಿನ್ಗೆ ನಿನ್ ಗಂಡ ಇಷ್ಟನಾ ಮಕ್ಳು ಇಷ್ಟನಾ? ನಂಗೆ ನನ್ನ ಗಂಡನೇ ಇಷ್ಟ. ಅಲ್ಲ ಇವನ್ ಮಾತ್ರ ಪಪ್ಪ ಇಷ್ಟನಾ ಮಮ್ಮಿ ಇಷ್ಟನಾ ಅಂದ್ರೆ ನಮ್ಮ ಪಪ್ಪ ಇಷ್ಟ ಅಂತ ಅನ್ಬೋದಂತೆ. ನಾನು ನೋಡು, ನಾನು ನನ್ನ ಗಂಡ ಇಷ್ಟ ಅಂದಿದ್ದಕ್ಕೆ ಅಮ್ಮ ಮಕ್ಕಳು ಅಂತೇಳಿ ಅಂತ ಹೇಳ್ಕೊಡಕ್ ಬಂದವನೆ. ನನಗೆ ಮಕ್ಕಳು ಇಷ್ಟ ಇಲ್ಲ, ನನಗೆ ನನ್ನ ಗಂಡನೇ ಇಷ್ಟ. ನನಗೆ ನವೀನ್. ನಿಂಗೆ ನಿಮ್ಮ ಪಪ್ಪ ಇಷ್ಟನಾ ಮಮ್ಮಿ ಇಷ್ಟನಾ? ಇವಾಗಿಬ್ರು ಸಂಜೆ ಹೆಂಗಂದ ಗೊತ್ತ ನವೀನ್, ನಂಗೆ ನಮ್ಮ ಪಪ್ಪ ಇಷ್ಟ ಅಂದ. ಈಗ ಮಾತ್ರ ಮಕ್ಕಳು ಇಷ್ಟ ಅನ್ನಿ ಅಂತ ಹೇಳ್ಕೊಡಕ್ ಬಂದವನೆ ನನಗೆ. ನಿತ್ಯ ಗಂಡಲ್ಲಿ ಕೇಳಿದ್ರು ನಮ್ಮ ಪಪ್ಪನೇ ಇಷ್ಟ ಅಂತ ಹೇಳೋದು. ಈಗ ಇಬ್ರು ಅಂತ ಹೇಳಿಲ್ವಾ? ಈಗ ವಿಡಿಯೋ ಪರ್ಪಸ್ ಕೇಳೋದು. ಯಾರಿಷ್ಟದ ನಿಂಗೆ? ಡವ್ ನನ್ನ ಮಗ ಸ್ವಲ್ಪ ಡವ್ ಒಪ್ಕೊಂಡ್ರ? ಸೇಮ್ ನಿಮ್ ತರ. ಸೇಮ್ ಅಂತಾರ ಡವ್ ಮಾಡೋದು ಜಾಸ್ತಿ. ಬಂಟು ನಿಂಗೆ ಏನು ಒಂದೇ ವಾಕ್ಯದಲ್ಲಿ ಉತ್ತರಿಸಿ. ಕೇಳಿಸ್ಕೊ. ಮಮ್ಮಿ ಇಷ್ಟನಾ ಸ್ಪೂನ್ ಇಷ್ಟನಾ? ಸ್ಪೂನ್. ಏನು ಏನೇನೋ ಹೇಳ್ತಾವ. ಮಕ್ಳಿಗೆ ಹಿಂಗೆ ಆಟ ಆಡಕ್ ಕೊಟ್ರೆ ಅವು ಏನಾದ್ರು ಮಾಡ್ಲಿಂದ ಬಿಟ್ಬಿಟ್ರೆ ನಮಗ್ ಟೆನ್ಷನ್ ಫ್ರೀ. ಅಲ್ಲಿ ಗಲೀಜಾಗುತ್ತೆ ಇನ್ನೊಂದಾಗುತ್ತೆ ಅಂತ ಮಕ್ಳನ್ನ ನಾವು ಅಕ್ಕಿತ್ಕೊಳ್ಳೋದು ಮಾಡಕ್ ಹೋದಾಗ ಅವ್ರು ರಾಂಗ್ ಆಯ್ತವೆ. ಆಗ ಮಕ್ಳನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗೋದು. ಈಗ ಏನ್ ಗೊತ್ತಾ, ಈಗ ಅವ್ನು ಆಡ್ಕೋತಾನೆ, ಆಮೇಲೆ ಒಂದ್ 10 ನಿಮಿಷ ಕ್ಲೀನ್ ಮಾಡಕ್ ನಮಗ್ ಕೆಲಸ ಹಿಡಿಬೋದು. ಬಟ್ ಆರಾಮಾಗಿ ಆಡಿಸ್ಬೋದಾ? ಇದನ್ನ ಒಣಗಿಸ್ಬಿಟ್ಟು ಆರಿಂಗೆ ಟೋಪಿ ಮಾಡ್ಕೊಡ್ಬೇಕು. ಪಪ್ಪು ತಗೋಪ್ಪ, ಸಿಂಕಲ್ಲಿ ಇಟ್ಬಿಟ್ ಬಾ. ಸಿಂಕಲ್ಲಿ ಇಟ್ಬಿಟ್ ಬಾ ಪ್ಲೇಟು. ನವೀನ್ ಅವರೇ, ಹೇಗನ್ಸ್ತಾ ಇದೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೊಸ ವ್ಲಾಗ್ಸ್ಗಳು ಸ್ಟಾರ್ಟ್ ಮಾಡಿದ್ದೀರಾ? ಸ್ಟಾರ್ಟ್ ಮಾಡಿದೆ. ನನ್ನ ಸಬ್ಸ್ಕ್ರೈಬರ್ಸ್ ನೋಡಿದ್ದಾರೆ, ಕಾಮೆಂಟ್ಸ್ಗಳು ಬಂದಿದೆ, ಖುಷಿ ಆಯಿತು. ಈ ಇನಿಷಿಯಲ್ ಸ್ಟೇಜಲ್ಲೇ ಅವರು ಎಷ್ಟು ಮಟ್ಟಿಗೆ ಪ್ರೀತಿ ಕೊಡ್ತಾರೆ ನಮ್ದು ಹಳೆ ಚಾನಲಲ್ಲಿ ಹೇಳ್ಬೇಕಿತ್ತು. ಆ್ಯಕ್ಚುಲಿ ಹಿಂಗೆ ವಿಡಿಯೋ ಇದೆ, ಹೋಗಿ ನೋಡಿ. ಸುಮಾರು ಜನ ಏನು ಕೆಲಸ ಮಾಡ್ತೀರಾ ಅಂತ ಕೇಳ್ತಾ ಇದ್ರಲ್ವಾ, ಅದನ್ನ ಆ್ಯಕ್ಚುಲಿ ಅದ್ರಲ್ಲಿ ಕೇಳಿದ್ದು. ನಾನು ನೆನ್ನೆ ವಿಡಿಯೋದಲ್ಲಿ ನಾನು 2019 ಅಂತ ಹೇಳ್ಬಿಟ್ಟಿದ್ದೆ. ಆ್ಯಕ್ಚುಲಿ ನಾನು 2018ನಲ್ಲಿ ನಾನು ಜಾಯ್ನ್ ಆಗಿದ್ದು. ನೀವು ಅದು ನೋಡದೇ ಇರೋರು ಇದು ನೋಡಿದ್ರೆ ಅವ್ರಿಗೇನು ಅರ್ಥ ಆಗಲ್ಲ ಬಿಡಿ, ಕನ್ಫ್ಯೂಸ್ ಆಗ್ಬಿಟ್ಟು ಏನಾಗಲ್ಲ, ನಡೆಯುತ್ತೆ. ಇನ್ನೇನು ಪೃಥ್ವಿ ಸಮಾಚಾರ? ಇನ್ನೊಂದು ಹಾನೆಸ್ಟ್ ಕ್ವಶನ್ ಕೇಳ್ತೀನಿ. ನಿಂಗೆ ಗರ್ಲ್ ಫ್ರೆಂಡ್ ಇದ್ದಾರಾ? ನಿಜ ಹೇಳು. ಇಲ್ವಾ? ಒಳ್ಳೆ ಹುಡುಗ. ವಿಡಿಯೋ ನೋಡ್ತಾ ಇದ್ರೆ ಇಲ್ಲ ಅಂತ ಹೇಳ್ತೀನಿ ಅಂತ ಕಾಮೆಂಟ್ ಹಾಕ್ಬೇಕು ಬಂದು. ಇಲ್ಲ ಗುರು, ನಮ್ಮ ಹುಡುಗರೆಲ್ಲ ಅರೇಂಜ್ ಮ್ಯಾರೇಜ್ ಮಾಡ್ಕೊಂತಾರೆ. ಹೌದೇನೋ? ಪಕ್ಕ ಅಂತೆ, ಪಕ್ಕ ಅರೇಂಜ್ ಮ್ಯಾರೇಜ್. ಅರೇಂಜ್ ಆದ್ರೆ ಡೌರಿ ಗೌರಿ ಎಲ್ಲ ಸಿಗ್ತಾರೆ. ಲವ್ ಆದ್ರೆ ಡೌರಿ ಸಿಗಲ್ಲ. ಅದು ನಮ್ಮ ಹುಡುಗ ಚಿಂತೆ. ಅವನಿಗೆ ಡೌರಿ ಸಿಗದೆ ಇದ್ರು ಪರವಾಗಿಲ್ಲ, ಒಳ್ಳೆ ಗೌರಿ ಸಿಗ್ಲಿ ಅಲ್ವೇನೋ? ಇವತ್ತು ಹುಡುಗರು ಯಾರು ಡೌರಿ ಅಂತ ಎಲ್ಲ ಏನ್ ಕೇಳಲ್ಲ. ಒಳ್ಳೆ ಗೌರಿ ಮದ್ವೆ ಆಗಿಲ್ವಾ? ಆಹಾ, ಇವ್ನು ನೋಡು ಮ್ಯೂಸಿಕ್ ಕೊಡೋದು. ಡೌರಿ ಇಲ್ಲ, ಒಳ್ಳೆ ಗೌರಿ. ಅಮ್ಮ, ನೀನ್ ಅಳಿಯ ಹೊಸ ಚಾನೆಲ್ ಓಪನ್ ಮಾಡಿದ್ದಾರೆ.
ಯೂಟ್ಯೂಬ್ ಚಾನಲ್ಲು ಏನ್ ಅನ್ಸುತ್ತೆ ಅವ್ರಿಗೆ, ಏನ್ ವಿಶ್ವಾಸ ಹೇಳ್ತೀಯಾ? ಏನಿಲ್ಲ, ಒಳ್ಳೇದಾಗ್ಲಿ ನಮ್ಮ ಮಕ್ಕಳಿಗೆ ಅಂತ ಹೇಳ್ತೀನಿ ಅಷ್ಟೇ. ಮಕ್ಕಳುಗಳಿಗೆ ಅಳಿಯಿಂದ ಅಳಿಯಂಟು ಹೊಸ ಚಾನಲ್ಲು, ಆ ಚಾನಲ್ ಈಗ ಬೇರೆ ಚಾನಲ್ಗೆ ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಮನೆ ಮಕ್ಕಳಿಗೆ? ಮೇಲೆ ಅವ್ರು ನಮ್ಮ ಮಗನೇ. ಸೊ ಈ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಹೇಳು. ಇವ್ರ ಚಾನಲ್ಗೂ ನವೀನ್ ಅವ್ರ ಚಾನಲ್ಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡಿ. ಈಗ ನಮ್ಮ ಅತ್ತೆಯವರು ನಮ್ಮನ್ನ ಮಗ ಈಗ ನನ್ನ ಮಗಳು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾಳೆ. ಈಗ ನನ್ನ ಸೊಸೆ ಚಾನಲ್ ನೋಡ್ತಾ ಇದ್ದೀರಾ, ಇನ್ನೊಬ್ಳು ಮಗಳದು ನೋಡ್ತಾ ಇದ್ದೀರಾ. ಈಗ ಈ ಅಳಿಮಯ್ಯನು ಒಂದು ಚಾನಲ್ ನ ಓಪನ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿ. ಇಲ್ಲಿ ನಮ್ಮ ಅತ್ತೆಯವರಿಗೆ ನನ್ನ ಅಳಿಯ ಅಲ್ಲ ಮಗ ಅಂತ ಹೇಳಿದ್ದಾರೆ. ಕೆಳಗಡೆ ಮಡಗಿದ ಕೊಡ್ತಾ ಇದ್ದಾರೆ. ನಿನಗಿಂತ ಹೆಚ್ಚನಪ್ಪ ಅನ್ನಮ್ಮ, ನಿನ್ಗಿಂತ ಹೆಚ್ಚೇನಪ್ಪ, ಆಯ್ತು. ಯಾವ್ದಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಪ್ಪ ಅಂತ ಹೇಳಿದ್ದಾರೆ. ಈಗ ಕೆಳಗಡೆ ಮಡಗೆ ನಂದಂತೆ ಬರ್ಸ್ಕೊಳ್ಳೋದೇ ಇನ್ನು. ನಮ್ಮಮ್ಮಂಗೆ ಗೊತ್ತು, ನಾನಾಗೆ ಬರ್ಸ್ಕೊಳಪ್ಪ ಅಂತ ಅಂದ್ರೂ ನನ್ನ ಅಳಿಮಯ್ಯ ಅದನ್ನ ಬೇಡ ಅಂತಾರೆ, ಅವ್ರು ಆ ಥರದ್ದಲ್ಲ ಅಂತ. ಅಲ್ವಮ್ಮ? ಹೇಳಮ್ಮ, ನನ್ನ ಅಳಿಮಯ್ಯ ಏನು ಅಂತ ನನಗೆ ಗೊತ್ತು ಅಂತ. ಇದಕ್ಕೆ ನೀವೇನು ಹೇಳ್ತೀರಾ? ಡೈಲಾಗ್ ಹೊಡಿಸ್ಬಿಟ್ರಿ, ಎಂಥ ಡೈಲಾಗು. ಹೌದು ಫ್ರೆಂಡ್ಸ್, ನಮಗೆಲ್ಲ ಆಸೆ ಪಡೋ ಜನ ಅಲ್ಲ ನಾವು. ತಮಾಷೆಗೆ, ಸುಮ್ಮನೆ ತಮಾಷೆಗೆ, ಕಾಮಿಡಿ, ಫನ್ ಫನ್. ಏನೇ ಇದ್ರು ಆಸ್ತಿಗಳು ನಮ್ಮ ದುಡಿಮೆ, ನಮ್ಮ ಬೆವರಿಂದ ಬರುತ್ತಲ್ಲ, ಅದು ಕೊಡೋ ಖುಷಿ ಬೇನಾಮಿಯಾಗಿ ಬರೋದಾಗಲಿ ಅಥವಾ ಬಿಟ್ಟಿಯಾಗಿ ಸಿಗೋದಲ್ಲಿ ಅದರಲ್ಲಿ ಇರಲ್ಲ. ಸೊ ಹಾಗಾಗಿ ನಮ್ಮ ಶಕ್ತಿ ಮೀರಿ ನಾವೇನು ದುಡಿತೀವಿ ಅದರಲ್ಲೇ ಖುಷಿ ಕಾಣಬೇಕು. ಹೌದು. ಓಕೆ ಫ್ರೆಂಡ್ಸ್, ಇದೇನಾಗ್ಬಿಡ್ತು ಅಂದರೆ ನಮ್ಮ ಅತ್ತೆ ಕರೆಕ್ಟಾಗಿ ಆನ್ಸರ್ ಮಾಡಲಿಲ್ಲ. ನಮ್ಮ ಬಾಬಾಯ್ದ ಕರೆಕ್ಟಾಗಿ ಮಾಡ್ದ. ನನ್ನ ಪಾರ್ಟಿ ಯಾರೂ ಇಲ್ಲ. ನಮ್ಮ ಅತ್ತೆ ಇಬ್ಬರು ಕಡೆಗೂ ಆ ಕಡೆಗೆ ಏನು ಕೋಲು ಮುರಿಬಾರ್ದು, ಅವು ಸಾಯ್ಬಾರ್ದು, ಕೋಲು ಮುರಿಬಾರ್ದು, ಅವು ಸಾಯ್ಬಾರ್ದು, ಆ ಥರ ಆನ್ಸರ್ ನಾ ಕೊಟ್ಬಿಟ್ರು. ಕೊಟ್ಬಿಟ್ರು. ಇನ್ನೊಂದಿಬ್ರನ್ನ ಕೇಳೋಣ ಅಂದ್ರೆ ಅವ್ರಿಬ್ರು ಇನ್ನೂ ಇಲ್ಲ. ಯಾವತ್ತು ಕೇಳಿದ್ರು ಅವ್ರು ಅದೇ ಆನ್ಸರ್ ಅದನ್ನೇ ಹೇಳೋದು ಅವರು ಯಾವಾಗ್ಲೂ. ಅವ್ರು ಯಾರನ್ನು ಬಿಟ್ಕೊಡ ಮಾಡಕ್ ಇಷ್ಟಪಡಲ್ಲ. ಸೊ ಹಾಗಾಗಿ ಇಲ್ಲಿ ನನ್ನ ಬಾಮ ಇದ್ದಾರೆ, ನಾನು ಬೇಜಾರು ಮಾಡ್ಬಿಟ್ಟವನೆ. ಹಾಗಾಗಿ ನಾನೀಗ ಅಲ್ಲ, ಬಾಮ ಇದನ್ಗೆ ಅರ್ಥ ಆಯ್ತು. ಅಕ್ಕ ಖುಷಿ ಪಟ್ಕೊಂಡ್ರೆ ಸಾಕು, ಬಾವ ಖುಷಿ ಪಟ್ಟಂಗೇನೆ ಅಂತ ಅವನು ಗೊತ್ತು. ಈಗ ನನ್ನ ಬಾಮ ಇದನ್ ಮೇಲೆ ನನ್ನ ಪ್ರೀತಿ ಕಡಿಮೆ ಆಗಿದೆ. ಸೊ ನನಗೆ ನನ್ನ ತಮ್ಮನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ಜಾಸ್ತಿ ಆದರೆ ಅವ್ರ ಅಕ್ಕ ತಮ್ಮನ ಸಂಬಂಧ ಹಂಗೆ ಇರಲಿ. ನಾನು ಹೋಯ್ತೀನಿ ಈಗ ಅವ್ರ ಮನೆಯಿಂದ. ಎಲ್ಲ ಹೋಯ್ತೀರಾ? ಯಾರು ಆನ್ಸರ್ ಮಾಡಿಲ್ಲ. ನಡೆದ್ರೆ ಮಕ್ಕಳ ಹೋಗಲ್ಲ. ಸೊ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ, ನಿಮಗೆ ಸಪೋರ್ಟ್ ಮಾಡಿ. ಬರಲ್ವಂತೆ ಅಳ್ತವನೆ ಅವನು, ಬೇಡ ಪಪ್ಪ ಅಂತ. ವಿಡಿಯೋಗಳನ್ನ ಮಾಡೋದಕ್ಕೆ ಆಮೇಲೆ ಇನ್ನೂ ಗೇಮ್ಸ್ಗಳನ್ನೆಲ್ಲ ಆಟ ಆಡಿಸ್ತೀನಿ. ಅದನ್ನು ಸೇರಿ ಇನ್ಮೇಲೆ ನವೀನ್ ಅವ್ರ ಚಾನೆಲ್ ಅಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಆಡಿಸ್ತೀನಿ ನಾಳೆ. ಹಿಂಗೆ ಸಪೋರ್ಟ್ ಮಾಡಿ.